ಅಂತಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುತ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಸೊ ಹಾಗಾಗಿ ಈ ಚುನಾವಣೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. 5ನೇ ಅಭ್ಯರ್ಥಿಯನ್ನಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ತಂತ್ರಗಾರಿಕೆಗಳು ಶುರುವಾಗಿತ್ತು. ಈ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಅಭ್ಯರ್ಥಿ ಸೋಲ್ತಾರೆ ಅಂತ ಗೊತ್ತಿದೆ, ಹಾಗಾಗಿ ಅವರು ಈ ರೀತಿಯಾಗೆಲ್ಲ ಮಾಡ್ತಿದ್ದಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP JDS ಅಭ್ಯರ್ಥಿ ಸೋಲ್ತಾರೆ ಅನ್ನೋದು ಗೊತ್ತಿದ್ದು ಆದರೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಮೊನ್ನೆ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಸೋಲಾಗಿದೆ, ಅವರ ಬಳಿ ನಂಬರೇ ಇಲ್ಲ, ನಾವು 139 ಶಾಸಕರಿದ್ದೀವಿ ಅಂತ ಹೇಳಿದ್ದಾರೆ. ರಿಪಬ್ಲಿಕನ್ನಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು, ನಮ್ಮ 3 ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ತಾರೆ, ಮೈತ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಜನರು ಪಾಠವನ್ನು ಕೂಡ ಕಲಿಸ್ತಾರೆ ಅಂತೇಳಿ. ನೋಡಿ, ರಾಜ್ಯಸಭಾ ಚುನಾವಣೆ ವಿಚಾರವಾಗೂ ಮಾತಾಡೋರೆ, ಲೋಕಸಭಾ ಚುನಾವಣೆಯ ವಿಚಾರವಾಗಿ ಕೂಡ ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳ್ಕೊಂಬನ್ನಿ. ಮೈತ್ರಿ ಅಭ್ಯರ್ಥಿ ಸೋಲುತ್ತಂತ ಗೊತ್ತಿದ್ರು ಕೂಡ ಅಭ್ಯರ್ಥಿನ ಹಾಕಿದ್ದಾರೆ ಸರ್. ಅವರು ಪ್ರತಿ ಸಲ ಇದು 3ನೇ ಸತಿ ಆಗ್ತಾ ಇರೋದು. 2ನೇ ಸತಿ ಇದಕ್ಕಿಂತ ಮುಂಚೆನೂ 2 ಸತಿನೂ ಅವ್ರ ಅಭ್ಯರ್ಥಿಯಾಗಿ ಸೋಲನ್ನು ಅನುಭವಿಸಿದ್ದಾರೆ. ಈ ಬಾರಿನೂ ಸೋಲನ್ನು ಅನುಭವಿಸ್ತಾರೆ ಅವರು. ಮೊನ್ನೆ ಪರಿಷತ್ ಸೋತ್ರು, ಈಗ ರಾಜ್ಯಸಭೆ ಸೋಲೋದು ಗ್ಯಾರಂಟಿ. 100ಕ್ಕೆ 100 ಬಾಸು. ಈಗ ಅವ್ರಿಗೆ ನಂಬರ್ಸ್ ಎಲ್ಲಿದೆ? ನಂಬರ್ಸ್ ಬೇಕಾನೆ. ಈಗ ನಮ್ಗೆ ಬೇಕಾಗಿರೋದು ನಂಬರು 4 ಕ್ಯಾಂಡಿಡೇಟ್ಗೂ 45 ಹಾಕೊಂಡ್ರು 135 ಬೇಕು. ನಾವು ಎಷ್ಟಿದ್ದೀವಿ? 139 ಇದ್ದೀವಿ. ಇಂಡಿಪೆಂಡೆಂಟ್ ಲತಾ ಅವರು ನಮ್ಮ ಜೊತೆ ಇದ್ದಾರೆ. ಈಗೇನೋ ಕೇಳ್ಪಟ್ಟು ಜನಾರ್ದನ್ ರೆಡ್ಡಿ ಅವರು ನಮ್ಮ ಬೆಂಬಲ ಘೋಷಿಸಿದಾರಂತ, ದರ್ಶನ್ ಅವರು ನಮ್ಮ ಬೆಂಬಲ ಕೊಟ್ಟಿದ್ದಾರೆ, ನಮ್ಮ ಗೋರಿಬಿಂದೂರು MLA ಅವರು ಗೌಡರು ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಅವ್ರ ತಾವು ಎಲ್ಲಿದೆ? ಅವ್ರಿಗೆ ಎಲ್ಲಿದೆ ಅವ್ರದ್ದು? ಅಲ್ಲ, ನಂಬರ್ ಇಲ್ಲದೇ ಇದ್ರು ಕೂಡ ಯಾಕೆ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅಂತ ಸರ್? ಅವ್ರು ಏನೋ ಒಂದು ಚಟ ಅದು. ಈಗ ಸುಣ್ಣ ಆಗೋದು 2 ಸತಿ, 3ನೇ ಸತಿನೂ ಸುಣ್ಣ ಆಗ್ತಾರೆ. ಲೋಕಸಭೆಗೂ ಇದೇ ಥರ ಆಗುತ್ತಾ ಅಂತ ಸರ್ ಅವ್ರಿಗೆ? ಈಗ ನೋಡ್ತಾ ಇರಿ, ನಾನು ಹೇಳಲ್ಲ, ಈಗ ನೋಡ್ತಾ ಇರಿ. ಇದಿಷ್ಟು ಶಾಸಕ ಜಮೀರ್ ಅಹಮದ್ ಅವರ ಸಚಿವರಾದಂಥ ಜಮೀರ್ ಅಹಮದ್ ಮತ್ತು ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ರಿಪಬ್ಲಿಕ್ ಕನ್ನಡ.